ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 5ನೇ ತರಗತಿಯ ಇಂಗ್ಲೀಷ್ ವಿಷಯದ ಟ್ರೂ ಫ್ರೆಂಡ್ಶಿಪ್ ಪಾಠದ ಪ್ರಶ್ನೆಯೋತ್ತರಗಳನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಮೊದಲನೇದಾಗಿ ಇಲ್ಲಿ ವೆಕಾಬ್ಯುಲರಿ V1 ಅಂತ ಇದೆ ನೋಡ್ಬೋದು. ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ವರ್ಡ್ಸ್ ಗಿವನ್ ಇನ್ ದ ಬಾಕ್ಸ್ ಅಂತಿದೆ. ಇಲ್ಲಿ ಕೆಲವೊಂದಿಷ್ಟು ಪದಗಳನ್ನು ಕೊಡಲಾಗಿರುತ್ತೆ. ಇಲ್ಲಿ ಬಿಟ್ಟ ಸ್ಥಳ ಅಂದರೆ ಇಲ್ಲಿ ಕೊಟ್ಟಂತಹ ಪದಗಳು ಯಾವುದು ಇದಕ್ಕೆ ಸೂಕ್ತ ಆಗುತ್ತೆ ಅದನ್ನು ಇಲ್ಲಿ ತಾವು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಡೈನಾಸಿಸ್ ವಾಸ್ ಆ್ಯನ್ ಅಂತಿದೆ. ಇಲ್ಲಿ ನೋಡ್ಬೋದು ಅಲ್ಲಿ ಆಪ್ಷನ್ಸ್ಗಳಲ್ಲಿ ಹಿ ವಾಸ್ ಅ ಎವಿಲ್ ಮೈಂಡೆಡ್ ರೂಲರ್. ಇಲ್ಲಿ ಎವಿಲ್ ಮೈಂಡೆಡ್ ಮೊದಲನೇದು ಯಾವುದಾಗುತ್ತಂದರೆ ಎವಿಲ್ ಮೈಂಡೆಡ್ ರೂಲರ್ ಆಗುತ್ತದೆ. ಅದೇ ರೀತಿಯಾಗಿ ನೆಕ್ಸ್ಟು ಇನ್ನು ಎರಡನೇದಾಗಿ ನೋಡ್ಬೋದು ಇಲ್ಲಿ ನ್ಯಾಮನ್ ವಾಸ್ ಟು ಬಿ ಇಂಪ್ರೆನ್ಸ್ಡ್ ಅಂಟಿಲ್ ಪೈಥಿಯಾಸ್ ರಿಟರ್ನ್. ಇನ್ನು ಮೂರನೇದು ಪೈಥಿಯಾಸ್ ಫೇಸ್ಡ್ ಮೆನಿ ಡೇಂಜರ್ಸ್ ವೈಲ್ ಹಿ ವಾಸ್ ರಿಟರ್ನಿಂಗ್ ಆ್ಯಂಡ್ ವಾಸ್ ಇದು ಡಿಲೇಡ್. ಮೂರನೇ ಆಪ್ಷನ್ ಇಲ್ಲಿ ಮೂರನೇ ಪ್ರಶ್ನೆಯ ಉತ್ತರ ಡಿಲೇಡ್ ಆಗುತ್ತದೆ. ಇನ್ನು ಫೋರ್ತ್ ಒನ್ ನೋಡ್ಬೋದು ದ್ಯಾಮನ್ ವಾಸ್ ಶ್ಯೂರ್ ದ್ಯಾಟ್ ಹಿಸ್ ಫ್ರೆಂಡ್ ವುಡ್ ನೆವರ್ ಬ್ರೀಕ್ ಹೀಸ್ ವರ್ಡ್. ಇನ್ನು ಐದನೇದು ಪೈಥಿಯಸ್ ಆ್ಯಂಡ್ ನ್ಯಾಮನ್ ಕೆಪ್ಟ್ ದೇರ್ ಪ್ರಾಮಿಸಸ್. V2 state whether the following statements are true or false. Write T for correct and F for incorrect sentences in the space provided. Correct and rewrite the incorrect sentences. ಇಲ್ಲಿ ನೋಡ್ಬೋದು ಮೊದಲನೇದಾಗಿ ದ್ಯಾಮನ್ ಆ್ಯಂಡ್ ಪೈಥಿಯಸ್ ವೇರ್ ಲವರ್ಸ್ ಆಫ್ ಟ್ರುತ್. ಇದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇದನ್ನು ಇದ್ದ ಹಾಕಿನೇ ಬರೀಬೇಕು. ಇದು ಟಿ ಅಂದರೆ ಟ್ರುತ್ ಅರ್ಥ ಆಗುತ್ತೆ. ಇನ್ನು ಸೆಕೆಂಡ್ ಒನ್ ನೋಡ್ಬೋದು ಡೈನಾಸಿಸ್ ವಾಸ್ ಎ ಕೈಂಡ್ ರೂಲರ್. ಇದು ಫಾಲ್ಸ್. ಇನ್ನು ಮೂರನೇದಾಗಿ ದ್ಯಾಮನ್ ವಾಂಟೆಡ್ ಟು ಸೆಟಲ್ ಹೀಸ್ ಫ್ಯಾಮಿಲಿ ಅಫೇರ್ಸ್. ಇನ್ನು ಮೂರನೇದಾಗಿ ದ್ಯಾಮನ್ ವಾಂಟೆಡ್ ಟು ಸೆಟಲ್ ಹೀಸ್ ಫ್ಯಾಮಿಲಿ ಅಫೇರ್ಸ್ ಬಿಫೋರ್ ಹಿ ಡೈಡ್. ಇದು ಫಾಲ್ಸ್. ನಾಲ್ಕನೇದಾಗಿ ದ ಕಿಂಗ್ ವಾಸ್ ಶ್ಯೂರ್ ದ್ಯಾಟ್ ಪೈಥಿಸ್ ವುಡ್ ರಿಟರ್ನ್. ಇದು ಕೂಡ ಫಾಲ್ಸ್. ಇನ್ನು ಐದನೇದು ದ್ಯಾಮನ್ ವಾಸ್ ರೆಡಿ ಟು ಡೈ ಫಾರ್ ಹಿಸ್ ಫ್ರೆಂಡ್. ಇದು ಟ್ರೂ. ಇದು ಸರಿಯಾದ ಉತ್ತರ ಆಗುತ್ತೆ. ಹಾಗಾಗಿ ಟಿ ಬರೀಬೇಕು. ಇನ್ನು ಸಿಕ್ಸ್ತ್ ಒನ್ ಪೈಥಿಸ್ ರೀಚ್ಡ್ ಇನ್ ಟೈಮ್ ಟು ಸೇವ್ ಹಿಸ್ ಫ್ರೆಂಡ್. ಇದು ಕೂಡ ಫಾಲ್ಸ್ ಆಗುತ್ತದೆ. ಯಾಕಂದರೆ ಹಿ ಡಿಡ್ ನಾಟ್ ರಿಟರ್ನ್ ಇನ್ ಕರೆಕ್ಟ್ ಟೈಮ್. ಸೊ ಇದು ಫಾಲ್ಸ್ ಆಗುತ್ತದೆ. ಇನ್ನು ಇಲ್ಲಿ V2 ಏನಿದೆಯಲ್ಲ ಅದು ಆನ್ಸರ್ ಸರಿಯಾದ ಉತ್ತರಗಳನ್ನು ನೋಡ್ಬೋದು ತಾವು. ಇಲ್ಲಿ ಆಗಲೇ ನಾನು ಅಲ್ಲಿ ಟ್ರೂ ಆರ್ ಫಾಲ್ಸ್ ಬಗ್ಗೆ ಹೇಳಿದ್ದೆ, ಬಟ್ ಅಲ್ಲಿ ಅವ್ರು ಏನು ಹೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರಗಳನ್ನು ಬರೀರಿ ಅಂದಿದ್ದಾರೆ. ಸೊ ಇಲ್ಲಿ V2 ನೋಡ್ಬೋದು. ಒಂದನೇದಾಗಿ ಇಲ್ಲಿ ದ್ಯಾಮನ್ ಆ್ಯಂಡ್ ಪೈಥಿಸ್ ವೇರ್ ಲವರ್ಸ್ ಆಫ್ ಟ್ರುತ್. ಎರಡನೇದು ಡೈನಾಸಿಸ್ ವಾಸ್ ಎ ಎವಿಲ್ ಮೈಂಡೆಡ್ ರೂಲರ್. ಮೂರನೇದು ಪೈಥಿಸ್ ವಾಂಟೆಡ್ ಟು ಸೆಟಲ್ ಹೀಸ್ ಫ್ಯಾಮಿಲಿ ಅಫೇರ್ಸ್ ಬಿಫೋರ್ ಹಿ ಡೈಡ್. ನಾಲ್ಕನೇದಾಗಿ ದ ಕಿಂಗ್ ವಾಸ್ ಶ್ಯೂರ್ ದ್ಯಾಟ್ ಪೈಥಿಸ್ ವುಡ್ ನಾಟ್ ರಿಟರ್ನ್. ಇನ್ನು ಐದನೇದು ದ್ಯಾಮನ್ ವಾಸ್ ರೆಡಿ ಟು ಡೈ ಫಾರ್ ಹೀಸ್ ಫ್ರೆಂಡ್. ಇನ್ನು ಆರನೇದಾಗಿ ಪೈಥಿಸ್ ಡಿಡ್ ನಾಟ್ ರೀಚ್ ಇನ್ ಟೈಮ್ ಟು ಸೇವ್ ಹೀಸ್ ಫ್ರೆಂಡ್. ಇವು ಸರಿಯಾದ ಉತ್ತರಗಳು. ಇವನ್ನ ತಾವು ಬರ್ಕೊಳ್ಬಹುದು. ಇನ್ನು C1 ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. Where did Damon and Pythias live? Answer: Damon and Pythias lived in city of Syracuse. ಎರಡನೇದಾಗಿ who was the ruler of Syracuse? Answer: the ruler of Syracuse was Dionysius. ಮೂರನೇದು why did the king want to punish Pythias? ಇಲ್ಲಿ Pythias had called him cruel and said something against him. ಇನ್ನು ನಾಲ್ಕನೇದು ವಾಟ್ ಡಿಡ್ ಪೈಥಿಯಸ್ ವಿಶ್ ಟು ಫುಲ್ಫಿಲ್ ಬಿಫೋರ್ ಹಿ ಡೈಡ್. ಇಲ್ಲಿ ಆನ್ಸರ್ ನೋಡ್ಬೋದು ಹಿ ಮೀಟ್ ಹೀಸ್ ಓಲ್ಡ್ ಮದರ್ ಆ್ಯಂಡ್ ಸಿಸ್ಟರ್. ಹಿ ಮಸ್ಟ್ ಅರೇಂಜ್ ಸಿಸ್ಟರ್ಸ್ ಮ್ಯಾರೇಜ್. ಇನ್ನು ಐದನೇದು ವಾಟ್ ವಾಸ್ ದ ಕಂಡೀಷನ್ ಲೇಡ್ ಡೌನ್ ಬೈ ದ ಕಿಂಗ್. ಅಲ್ಲಿ ನೆಕ್ಸ್ಟ್ ಆನ್ಸರ್ ನೋಡ್ಬೋದು ಇಫ್ ಪೈಥಿಯಸ್ ಡು ನಾಟ್ ರಿಟರ್ನ್ ಇನ್ ಟೈಮ್ ದೆನ್ ದ್ಯಾಮನ್ ವಿಲ್ ಹ್ಯಾವ್ ಟು ಡೈ ಇನ್ಸ್ಟೆಡ್ ಆಫ್ ಪೈಥಿಯಸ್. ನೆಕ್ಸ್ಟ್ ಆರನೇದು ನೋಡ್ಬೋದು ಇಲ್ಲಿ ವೈ ವಾಸ್ ಪೈಥಿಸ್ ಡಿಲೇಡ್ ವೈಲ್ ರಿಟರ್ನಿಂಗ್. ಇಲ್ಲಿ ಆನ್ಸರ್ ಬಿಕಾಸ್ ಹಿ ವಾಸ್ ಫೇಸ್ಡ್ ಮೆನಿ ಪ್ರಾಬ್ಲಮ್ಸ್ ಆರ್ ಮೆನಿ ಡೇಂಜರ್ಸ್.